ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ವಿಷ್ಣುದೂತರು ಯಮದೂತರಿಗೆ ಭಾಗವತ ಧರ್ಮವನ್ನು ನಿರೂಪಿಸಿದುದು ಮತ್ತು ಅಜಾಮಿಳನು ಪರಂಧಾಮವನ್ನು ಹೊಂದಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಏವಂತೆ ಭಗವದ್ದೂತ ಯಮದೂತಾಭಿಭಾಷಿತಂ ಉಪಧಾರ್ಯಾತ ತಾನ್ ರಾಜಾನ್ ಪ್ರತ್ಯಾಹುರ್ನಯಕೋ ವಿದಾಹ. ಎಲೈ ರಾಜೇಂದ್ರನೇ, ಕೇಳು. ಭಗವಂತನ ನೀತಿಯಲ್ಲಿ ನಿಪುಣರಾಗಿ ಧರ್ಮದ ಮರ್ಮವನ್ನು ಅರಿತಿದ್ದ ಭಗವಂತನ ದೂತರು ಯಮದೂತರ ಆ ಮಾತನ್ನು ಕೇಳಿ ಪ್ರತಿಯಾಗಿ ಅವರಿಗೆ ಹೀಗೆ ಹೇಳಿದರು. ಅಹೋ ಕಷ್ಟಂ ಧರ್ಮ ದೃಶಾಮಧಮ ಸ್ಪೃಶತೆ ಸಭಾಂ ಯತ್ರ ದಂಡೇಶ್ವ ಪಾಪೇಶು ದಂಡೋ ಯೈರ್ಧೀಯತೆ ವೃತಃ ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರಃ ಪ್ರಸಾಧವಃ ಸಮಾಹ ಯದಿ ಸ್ಯಾತ್ತೇಷು ವೈಷಮ್ಯಂ ಕೈಯಾಂತಿ ಶರಣಂ ಪ್ರಜಾಃ ಯದ್ಯದಾಚರತಿ ಶ್ರೇಯಾನಿತರಸ್ತತ್ತದೀಹತೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಯಸ್ಯಾಂಗೆ ಶಿರ ಆದಾಯ ಲೋಕಸ್ವಪಿತಿ ನಿರ್ವೃತಃ ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶುಃ ಸ ಕಥಂ ನ್ಯರ್ಪಿತಾತ್ಮಾನಂ ಕೃತಮೈತ್ರಮ ಚೇತನಂ ವಿಶ್ರಂಭಣೀಯೋ ಭೂತಾನಾಂ ಸಘೃಣೋ ದ್ರೋಗ್ದುಮರ್ಹತಿ. ವಿಷ್ಣುದೂತರು ಹೇಳುತ್ತಾರೆ, ಆಹಾ, ಎಂತಹ ಆಶ್ಚರ್ಯದ ಮತ್ತು ಖೇದದ ವಿಷಯ! ಧರ್ಮಜ್ಞರ ಸಭೆಗೂ ಅಧರ್ಮದ ಪ್ರವೇಶವಾಗಿದೆಯಲ್ಲ. ಏಕೆಂದರೆ ಅಲ್ಲಿ ಪಾಪರಹಿತನಾಗಿರುವ ಕಾರಣ ಯಾರು ದಂಡನೆಗೆ ಯೋಗ್ಯರಲ್ಲವೋ ಅಂತಹವರಿಗೂ ದಂಡನೆಯು ವಿಧಿಸಲ್ಪಡುತ್ತಿದೆ. ಯಾರು ಪ್ರಜೆಗಳಿಗೆ ರಕ್ಷಕರಾಗಿ ತಂದೆಯಂತಿದ್ದು ಅವರನ್ನು ಆಳುತ್ತಿದ್ದಾರೆಯೋ, ಸಮದರ್ಶಿಗಳಾಗಿ ಸಾಧುಗಳಾಗಿದ್ದಾರೆಯೋ ಅವರೇ ಪ್ರಜೆಗಳ ವಿಷಯದಲ್ಲಿ ಪಕ್ಷಪಾತವನ್ನು ತೋರಿದರೆ ಆ ಪ್ರಜೆಗಳು ಯಾರನ್ನು ಶರಣು ಹೊಂದಿಯಾರು? ಲೋಕದಲ್ಲಿ ಶ್ರೇಷ್ಠರಾದವರು ಯಾವುದನ್ನು ಆಚರಿಸುತ್ತಾರೆಯೋ ಸಾಧಾರಣ ಜನರು ಅದನ್ನೇ ಆಚರಿಸುತ್ತಾರೆ. ಅವರು ತಮ್ಮ ಆಚರಣೆಯಿಂದ ಯಾವುದನ್ನು ಧರ್ಮಕ್ಕೆ ಅನುಕೂಲವೆಂದು ಪ್ರಮಾಣಿಸುತ್ತಾರೆಯೋ ಅದನ್ನೇ ಜನರು ಅನುಕರಿಸುತ್ತಾರೆ. ಆ ಸಾಧಾರಣ ಜನರು ಪಶುಗಳಂತಿದ್ದು ಅವರಿಗೆ ಧರ್ಮ ಅಧರ್ಮಗಳ ಸ್ವರೂಪದ ಅರಿವು ಇರುವುದಿಲ್ಲವಾದ್ದರಿಂದ ಯಾವನಾದರೂ ಸತ್ಪುರುಷನ ಮೇಲೆ ನಂಬಿಕೆಯನ್ನಿಟ್ಟು ಆತನ ತೊಡೆಯ ಮೇಲೆ ತಲೆಯನ್ನಿರಿಸಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಾರೆ. ಹೀಗೆ ಪ್ರಾಣಿಗಳಿಗೆ ಅತ್ಯಂತ ವಿಶ್ವಾಸಪಾತ್ರನಾಗಿರುವುದರಿಂದ ಅವು ಆತನನ್ನು ನಂಬಿಕೆಗೆ ಯೋಗ್ಯವಾದ ಹಿತೈಷಿ ಎಂದು ಭಾವಿಸಿ ಆತನಲ್ಲಿ ಆತ್ಮಸಮರ್ಪಣೆಯನ್ನು ಮಾಡಿರುತ್ತವೆ. ಅಂತಹವನ್ನೇ ಜೀವಿಗಳ ವಿಷಯದಲ್ಲಿ ನಂಬಿಕೆಯ ದ್ರೋಹ ಮಾಡುವುದು ಉಚಿತವೇ? ಎಲೈ ಯಮದೂತರೆ, ಈ ಅಜಾಮಿಳನು ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಗೂ ಪೂರ್ಣವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಏಕೆಂದರೆ ಬೇರಾವುದೋ ವ್ಯಾಮೋಹದಿಂದಲೇ ಆದರೂ ಈತನು ಶ್ರೀಹರಿಯ ಪರಮ ಕಲ್ಯಾಣಮಯವಾದ ನಾಮವನ್ನು ಉಚ್ಚಾರಣೆ ಮಾಡಿದ್ದಾನೆ. ನಾರಾಯಣ ಎಂಬ 4 ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದಷ್ಟರಿಂದಲೇ ಈತನು ಮಾಡಿದ್ದ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವೋ ಆಗಿ ಹೋಯಿತು. ಸ್ಥೇನ ಸುರಾಪೋ ಮಿತ್ರಧೃಗ್ ಬ್ರಹ್ಮ ಗುರುತಲ್ಪಗಃ ಸ್ತ್ರೀರಾಜ ಪಿತೃಗೋಹಂತ ಏಚ ಪಾತಕಿನೋಪರೆ ಸರ್ವೇಷಾಮಪ್ಯಘವತ ಇದಮೇವ ಸುನಿಷ್ಕೃತಂ ನಾಮ ವ್ಯಾಹರಣಂ ವಿಷ್ಣೋರ್ಯತಸ್ತದ್ವಿಷಯಾಮತಿ. ಕಳ್ಳನಾಗಲಿ, ಹೆಂಡ ಕುಡುಕನಾಗಲಿ, ಮಿತ್ರದ್ರೋಹಿಯಾಗಲಿ, ಬ್ರಹ್ಮಹತ್ಯಾ ಪಾತಕಿಯಾಗಲಿ, ಗುರುಪತ್ನಿ ಗಮನ ಮಾಡಿದ ಪರಮ ಪಾಪಿಯಾಗಲಿ, ಸ್ತ್ರೀ ಹತ್ಯೆ, ರಾಜಹತ್ಯೆ, ಪಿತೃಹತ್ಯೆ, ಗೋಹತ್ಯೆಗಳನ್ನು ಮಾಡಿದವನಾಗಲಿ, ಇತರ ಯಾವುದೇ ಪಾಪಗಳನ್ನು ಮಾಡಿದವನಾಗಲಿ, ಎಲ್ಲ ಪಾತಕಗಳಿಗೂ ನಾರಾಯಣ ನಾಮವನ್ನು ಉಚ್ಚರಿಸುವುದೇ ಮುಖ್ಯವಾದ ಪ್ರಾಯಶ್ಚಿತ್ತವು. ಏಕೆಂದರೆ ಭಗವಂತನ ನಾಮವನ್ನು ಉಚ್ಚರಿಸಿದರೆ ಮನಸ್ಸಿಗೆ ಭಗವಂತನು ವಿಷಯವಾಗುವನು. ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮದ ವಿಷಯವಾಗಿ ಮಾತನಾಡಿರುವ ಮಹಾತ್ಮರು ಪಾತಕಗಳ ಪರಿಹಾರಕ್ಕಾಗಿ ಕೃಚ್ಛ್ರ ಚಾಂದ್ರಾಯಣಗಳೇ ಮುಂತಾದ ಅನೇಕ ವ್ರತಗಳನ್ನು ವಿಧಿಸಿದ್ದಾರೆ. ಆದರೆ ಭಗವಂತನ ನಾಮಗಳಿಂದ ಕೂಡಿದ ಪದಗಳನ್ನು ಉಚ್ಚಾರಣೆ ಮಾಡುವುದರಿಂದ ಆ ಪಾಪಗಳು ಎಷ್ಟರ ಮಟ್ಟಿಗೆ ನಿರ್ಮೂಲವಾಗುವವೋ ಅಷ್ಟರ ಮಟ್ಟಿಗೆ ಆ ಪ್ರಾಯಶ್ಚಿತ್ತಗಳಿಂದ ಅವು ನಿರ್ಮೂಲವಾಗುವುದಿಲ್ಲ. ಪ್ರಾಯಶ್ಚಿತ್ತವನ್ನು ಮಾಡಿದ ನಂತರವೂ ಮನಸ್ಸು ಮತ್ತೆ ದುರ್ಮಾರ್ಗದ ಕಡೆಗೆ ಓಡಿ ಬರುವುದಾದರೆ
ಅದು ಹೇಗೆ ಪೂರ್ಣವಾದ ಪ್ರಾಯಶ್ಚಿತ್ತವಾದೀತು? ಆದುದರಿಂದ ಪಾಪಗಳು ಬುಡಸಹಿತವಾಗಿ ನಾಶ ಹೊಂದುವಂತಹ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕೆಂಬ ಬಯಕೆ ಇರುವವರು ಶ್ರೀ ಭಗವಂತನ ಗುಣಗಳನ್ನು ಗಾನ ಮಾಡಬೇಕು. ಏಕೆಂದರೆ ಅದರಿಂದ ಚಿತ್ತವು ಸಂಪೂರ್ಣವಾಗಿ ಶುದ್ಧಿಯನ್ನು ಹೊಂದುವುದು. ಆದುದರಿಂದ ಎಲೈ ಯಮದೂತರೆ, ನೀವು ಅಜಾಮಿಳನನ್ನು ಸೆಳೆದುಕೊಂಡು ಹೋಗಬೇಡಿರಿ. ಏಕೆಂದರೆ ಈತನು ಮರಣ ಸಮಯದಲ್ಲಿ ಶ್ರೀ ಭಗವಂತನ ನಾಮವನ್ನು ಉಚ್ಚರಿಸಿ ಅದರಿಂದಲೇ ತನ್ನ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗಿದೆ. ಸಾಂಗೀತ್ಯಂ ಪರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠ ನಾಮ ಗ್ರಹಣಮಶೇಷಾಘ ಹರಂ ವಿದುಹು ಪತಿತ ಸ್ಫಲಿತೋ ಭಗ್ನಃ ಸಂದಷ್ಟಸ್ತಪ್ತ ಆಹತಃ ಹರಿರಿತ್ಯವಶೇನಾಹ ಪುಮಾನ್ನಾರ್ಹತೆ ಯಾತನಾಂ. ಈ ಅಜಾಮಿಳನು ಭಗವಂತನ ಹೆಸರು ಎಂಬ ಭಾವನೆಯಿಂದ ನಾರಾಯಣ ಎಂಬ ಹೆಸರನ್ನು ಉಚ್ಚರಿಸಲಿಲ್ಲ. ತನ್ನ ಮಗನಿಗೆ ಆ ಹೆಸರು ಇದ್ದುದರಿಂದ ಅವನನ್ನು ಕರೆಯುವುದಕ್ಕಾಗಿ ಆ ಶಬ್ದವನ್ನು ಉಚ್ಚರಿಸಿದನು. ಅದರಿಂದ ಈತನಿಗೆ ಹೇಗೆ ಪಾಪ ಪರಿಹಾರವಾದೀತು ಎಂದರೆ, ಪರಮಾತ್ಮನ ಉದ್ದೇಶವಿಲ್ಲದೆ ಬೇರೊಬ್ಬರ ಸಂಕೇತದ ಹೆಸರು ಎಂಬ ಕಾರಣದಿಂದಲಾಗಲಿ, ಪರಿಹಾಸ್ಯಕ್ಕಾಗಲಿ, ರಾಗದ ಆಲಾಪನೆ ಮುಂತಾದವುಗಳನ್ನು ತುಂಬುವುದಕ್ಕಾಗಲಿ ಅಣಕಿಸುವುದಕ್ಕಾಗಲಿ ಯಾವುದೇ ಕಾರಣದಿಂದ ಉಚ್ಚರಿಸಿದರೂ ಭಗವಂತನ ನಾಮವು ಪಾಪವನ್ನು ತೊಲಗಿಸುತ್ತದೆ. ಮೇಲಿನಿಂದ ಬಿದ್ದ ಸಮಯದಲ್ಲಾಗಲಿ, ಕಾಲು ಜಾರಿ ಎಡವಿದ ಸಮಯದಲ್ಲಾಗಲಿ, ಮೈ ಮುರಿಯುವ ಕಾಲದಲ್ಲಾಗಲಿ, ಹಾವು ಮುಂತಾದವು ಕಚ್ಚಿದ ಸಂದರ್ಭದಲ್ಲಾಗಲಿ, ಬಿಸಿಲು ಬೆಂಕಿ ಮುಂತಾದವುಗಳ ಕಾವು ಮುಟ್ಟಿದ ಸಮಯದಲ್ಲಾಗಲಿ, ಏಟು ಬಿದ್ದ ಸಮಯದಲ್ಲಾಗಲಿ, ಯಾವನಾದರೂ ತನ್ನ ಇಚ್ಛೆ ಪ್ರಯತ್ನಗಳಿಲ್ಲದೆ ಹರಿ ಎಂದು ಉಚ್ಚರಿಸಿದರೂ ಸಾಕು, ಆತನು ಯಮನ ಯಾತನೆಗೆ ಪಾತ್ರನಾಗುವುದಿಲ್ಲ. ಮಹರ್ಷಿಗಳು ಪಾಪಗಳ ಸ್ವರೂಪವನ್ನು ಪರಿಶೀಲನೆ ಮಾಡಿ ದೊಡ್ಡ ಪಾಪಗಳಿಗೆ ದೊಡ್ಡ ಪ್ರಾಯಶ್ಚಿತ್ತವನ್ನು, ಚಿಕ್ಕ ಪಾಪಗಳಿಗೆ ಚಿಕ್ಕ ಪ್ರಾಯಶ್ಚಿತ್ತವನ್ನು ವಿಧಿಸಿದ್ದಾರೆ. ಆದರೆ ತಪಸ್ಸು, ದಾನ, ಜಪ ಮುಂತಾದ ಪ್ರಾಯಶ್ಚಿತ್ತಗಳು ಆಯಾ ಪಾಪವನ್ನು ಕಳೆದು ಹಾಕುತ್ತವೆ. ಪಾಪಗಳಿಂದ ಮಲಿನವಾದ ಹೃದಯವನ್ನು ಅವು ಶುದ್ಧಪಡಿಸಲಾರವು. ಆದರೆ ಭಗವಂತನ ಚರಣಗಳ ಸೇವೆಯೋ ಅಂತಹ ಹೃದಯವನ್ನು ಶುದ್ಧಿಪಡಿಸುವುದು. ತಿಳಿದೋ ಅಥವಾ ತಿಳಿಯದೆಯೋ ಹೇಗೆ ಹೊತ್ತಿಸಿದರೂ ಬೆಂಕಿಯು ಕಟ್ಟಿಗೆಯನ್ನು ಸುಟ್ಟು ಹಾಕುವಂತೆ ಭಗವಂತನ ನಾಮವನ್ನು ತಿಳಿದೋ ತಿಳಿಯದೆಯೋ ಹೇಗೆ ಉಚ್ಚಾರ ಮಾಡಿದರೂ ಅದು ಎಲ್ಲ ಪಾಪಗಳನ್ನು ಸುಟ್ಟು ಬೂದಿ ಮಾಡುವುದು ಎಂಬುದರಲ್ಲಿ ಸಂಶಯವಿಲ್ಲ. ಮಹಾಶಕ್ತಿಯಿಂದ ಕೂಡಿದ ಅಮೃತವನ್ನು ಒಬ್ಬಾತನು ಅದರ ಗುಣ ವೀರ್ಯಗಳನ್ನು ಅರಿಯದೆ ಸೇವಿಸಿದರೂ ಆ ಅಮೃತವನ್ನು ಕುಡಿದವನನ್ನು ಅವಶ್ಯವಾಗಿಯೂ ಅಮರನನ್ನಾಗಿಸುವುದಲ್ಲವೇ? ಹಾಗೆಯೇ ಅದರ ಗುಣ ವೀರ್ಯಗಳನ್ನು ತಿಳಿಯದೆ ಉಚ್ಚಾರ ಮಾಡಿದರೂ ಭಗವನ್ ನಾಮವು ಪಾಪಗಳನ್ನು ನಿರ್ಮೂಲಗೊಳಿಸುವುದು ಎಂಬುದು ನಿಜ. ಹೇಗೆ ಸೇವಿಸಿದರೂ ವಸ್ತುವಿನ ಸಹಜವಾದ ಶಕ್ತಿಯು ತನ್ನ ಕೆಲಸವನ್ನು ಮಾಡಿಯೇ ಮಾಡುತ್ತದೆ. ಎಲೈ ರಾಜೇಂದ್ರನೇ, ಆ ವಿಷ್ಣುದೂತರು ಹೀಗೆ ಭಗವನ್ನಾಮದ ಕೊಂಡಾಟದಿಂದ ಭಾಗವತ ಧರ್ಮವನ್ನು ನಿರೂಪಿಸಿ ಆ ಬ್ರಾಹ್ಮಣನನ್ನು ಯಮಪಾಶಗಳಿಂದ ಬಿಡಿಸಿ ಅವನ ಮೃತ್ಯು ಭಯವನ್ನು ಹೋಗಲಾಡಿಸಿದರು. ವಿಷ್ಣುದೂತರಿಂದ ಹೀಗೆ ಪ್ರತ್ಯುತ್ತರವನ್ನು ಪಡೆದ ಯಮದೂತರು ತಮ್ಮ ಪ್ರಭುವಿನ ಬಳಿಗೆ ಹೋಗಿ ಆ ಎಲ್ಲ ಸಮಾಚಾರಗಳನ್ನು ಆತನಲ್ಲಿ ಅರಿಕೆ ಮಾಡಿಕೊಂಡರು. ಯಮದೂತರ ಪಾಶಗಳಿಂದ ಬಿಡುಗಡೆ ಹೊಂದಿದ ಅಜಾಮಿಳನು ಭಯರಹಿತನಾಗಿ ಸ್ವಸ್ಥನಾದನು. ಆತನು ಆ ವಿಷ್ಣುಕಿಂಕರರ ದರ್ಶನದ ಆನಂದದಲ್ಲಿ ಮುಳುಗಿ ಅವರಿಗೆ ತಲೆ ಬಗ್ಗಿಸಿ ನಮಸ್ಕಾರವನ್ನು ಮಾಡಿದನು. ಎಲೈ ಪಾಪರಹಿತನಾದ ಪರೀಕ್ಷಿತನೇ, ಆತನು ಏನೋ ಮಾತನಾಡಲು ಬಯಸಿರುವುದನ್ನು ಕಂಡು ಪರಮ ಪುರುಷನ ದೂತರು ಆತನು ನೋಡುತ್ತಿರುವಂತೆಯೇ ಅಲ್ಲಿಯೇ ಕಣ್ಮರೆಯಾಗಿ ಬಿಟ್ಟರು. ಆ ಸಂದರ್ಭದಲ್ಲಿ ಅಜಾಮಿಳನು ಶ್ರೀ ಭಗವಂತನ ಪಾರ್ಷದರಿಂದ ಪರಿಶುದ್ಧವಾದ ಭಾಗವತ ಧರ್ಮವನ್ನು ಮತ್ತು ಯಮದೂತರ ಬಾಯಿಂದ ವೇದೋಕ್ತವಾದ ಪ್ರವೃತ್ತಿ ಧರ್ಮವನ್ನು ಕೇಳಿದನು. ಸಮಸ್ತ ಪಾಪ ಪರಿಹಾರಕವಾದ ಶ್ರೀ ಭಗವಂತನ ಮಹಿಮೆಯನ್ನು ಕೇಳಿದ್ದರಿಂದ ಅಜಾಮಿಳನ ಹೃದಯದಲ್ಲಿ ಒಡನೆಯೇ ಭಕ್ತಿಯು ತುಂಬಿಕೊಂಡಿತು. ಆಗ ಆತನಿಗೆ ತಾನು ಮಾಡಿದ ಪಾಪಗಳನ್ನು ನೆನೆದು ಬಹಳ ಪಶ್ಚಾತ್ತಾಪ ಉಂಟಾಯಿತು. ಅಯ್ಯೋ, ನಾನು ಇಂದ್ರಿಯಗಳಿಗೆ ಎಂತಹ ಗುಲಾಮನಾಗಿ ಬಿಟ್ಟನು. ಈ ದಾಸಿಯ ಗರ್ಭದಲ್ಲಿ ಪುತ್ರರನ್ನು ಪಡೆದು ನನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಂಡೆನು. ಇಂತಹ ಕಡುಪಾಪಿಯಾದ ನನಗೆ ಧಿಕ್ಕಾರವು. ಸತ್ಪುರುಷರ ನಿಂದೆಗೆ ಪಾತ್ರನಾದ ಪಾಪಾತ್ಮನು ನಾನು. ನನ್ನ ಕುಲಕ್ಕೆ ಕಳಂಕವನ್ನು ತಂದ ಪಾತಕಿಯೋ ನಾನು. ಅಯ್ಯೋ, ಕಿರುವಯಸ್ಸಿನಲ್ಲಿದ್ದ ಸಾಧ್ವಿಯಾದ ಪತ್ನಿಯನ್ನು ತೊರೆದು ದಂಡ ಹಿಡಿಯುವ ಕುಲಟೆಯ ಹೆಂಡ ಕುಡಿಯುವ ಕುಲಟೆಯ ಸಹವಾಸ ಮಾಡಿ ಭ್ರಷ್ಟನಾಗಿ ಬಿಟ್ಟೆನು. ಎಂತಹ ನೀಚನು ನಾನು. ಮುದುಕರಾಗಿ ಅಸಹಾಯಕರಾಗಿ ಸೇವೆ ಶುಶ್ರೂಷೆ ಮಾಡಲು ಬೇರಾರೂ ಇಲ್ಲದೆ ಇದ್ದ
ತಪಸ್ವಿಗಳಾದ ತಂದೆ ತಾಯಿಗಳನ್ನು ತಿರಸ್ಕಾರದಿಂದ ತೊರೆದು ಬಿಟ್ಟೆನಲ್ಲ. ಎಂತಹ ಕೃತಜ್ಞನು ನಾನು. ಈಗ ನಾನು ಧರ್ಮಘಾತಕರಾದ ಪಾಪಾತ್ಮರು ಯಮಯಾತನೆಗಳನ್ನು ಅನುಭವಿಸುವ ಭಯಂಕರವಾದ ನರಕಕ್ಕೆ ಹೋಗಿ ಬೀಳಬೇಕಾಗುವುದು. ಅದು ಸರಿ, ನಾನು ಈಗ ಒಂದು ಅದ್ಭುತವಾದ ದೃಶ್ಯವನ್ನು ಕಂಡೆನಲ್ಲ. ಅದು ಕನಸೋ ಅಥವಾ ಎಚ್ಚರದ ಸ್ಥಿತಿಯ ಪ್ರತ್ಯಕ್ಷವಾದ ಅನುಭವವೋ? ಈಗ ತಾನೇ ಕೈಯಲ್ಲಿ ಪಾಶಗಳನ್ನು ಹಿಡಿದುಕೊಂಡು ನನ್ನನ್ನು ಸೆಳೆಯುತ್ತಿದ್ದ ಆ ಜನರು ಎಲ್ಲಿ ಹೋದರು? ಅವರು ನನ್ನನ್ನು ತಮ್ಮ ಪಾಶಗಳಿಗೆ ಸಿಕ್ಕಿಸಿಕೊಂಡು ಭೂಮಿಯ ಕೆಳಗಡೆಗೆ ಸೆಳೆದುಕೊಂಡು ಹೋಗುತ್ತಿದ್ದರು. ಆಗ ಅತ್ಯಂತ ಸುಂದರವಾದ 4 ಮಂದಿ ಸಿದ್ಧರು ಬಂದು ನನ್ನನ್ನು ಬಿಡುಗಡೆ ಮಾಡಿದರು. ಈಗ ಅವರು ಎಲ್ಲಿ ಹೋದರು? ನಾನು ಈ ಜನ್ಮದಲ್ಲಿ ಮಹಾಪಾಪಿಯಾಗಿದ್ದರೂ ಹಿಂದಿನ ಜನ್ಮಗಳಲ್ಲಿ ನಿಜವಾಗಿಯೂ ಶುಭ ಕರ್ಮಗಳನ್ನು ಮಾಡಿರಲೇಬೇಕು. ಅದಕ್ಕೆ ನನಗೆ ಶ್ರೇಷ್ಠರಾದ ಆ ದೇವತೆಗಳ ದರ್ಶನವಾಯಿತು. ಅವರನ್ನು ನೆನೆದು ನನ್ನ ಮನಸ್ಸು ಈಗಲೂ ಆನಂದದಿಂದ ತುಂಬಿ ಹೋಗುತ್ತಿದೆ. ನಾನು ಕುಲಟೆಯ ಸಂಘವನ್ನು ಮಾಡಿದವನು, ಮಹಾಪಾಪಿಷ್ಠನು, ಅತ್ಯಂತ ಅಪವಿತ್ರನು. ಆದರೂ ಸಾಯುತ್ತಿರುವ ಸಮಯದಲ್ಲಿ ನನ್ನ ನಾಲಿಗೆಯಿಂದ ಪವಿತ್ರವೂ ಮಧುರವೂ ಆದ ಶ್ರೀ ಭಗವಂತನ ನಾಮದ ಉಚ್ಚಾರಣೆಯಾಯಿತು. ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನು ಆಚರಿಸದೇ ಇದ್ದಿದ್ದರೆ ಹೀಗಾಗುತ್ತಿತ್ತೆ. ಮಹಾಕಪಟಿಯು, ಪಾಪಿಯು, ನಾಚಿಕೆ ಗೆಟ್ಟವನು ಮತ್ತು ಬ್ರಹ್ಮಹತ್ಯೆಯನ್ನು ಮಾಡಿದವನು ಆದ ನಾನೆಲ್ಲಿ? ಶ್ರೀ ಭಗವಂತನ ಪರಮ ಮಂಗಳಕರವಾದ ನಾರಾಯಣ ಎಂಬ ನಾಮಧೇಯವೆಲ್ಲಿ? ನಿಜಕ್ಕೂ ನಾನು ಧನ್ಯನಾದೆನು. ಈಗ ನಾನು ನನ್ನ ಮನಸ್ಸು, ಇಂದ್ರಿಯ ಮತ್ತು ಪ್ರಾಣಗಳನ್ನು ವಶಕ್ಕೆ ತಂದುಕೊಂಡು ಮತ್ತೆ ಘೋರವಾದ ಕಗ್ಗತ್ತಲೆಯ ನರಕದಲ್ಲಿ ಬೀಳದಿರುವಂತೆ ಮಾಡಲು ಪ್ರಯತ್ನಿಸುವೆನು. ಅಜ್ಞಾನದ ತುತ್ತಾದ ನಾನು ನನ್ನ ದೇಹವನ್ನೇ ಆತ್ಮವೆಂದು ಭಾವಿಸಿ ಅದಕ್ಕಾಗಿ ಕಾಮನೆಗಳನ್ನು ತಂದುಕೊಂಡು ಅವುಗಳನ್ನು ಈಡೇರಿಸುವುದಕ್ಕಾಗಿ ಅನೇಕ ಕುತ್ಸಿತ ಕರ್ಮಗಳನ್ನು ಮಾಡಿದೆನು. ಅವುಗಳ ಫಲವೇ ಈ ಬಂಧನವು. ಈಗ ನಾನು ಈ ಕಟ್ಟುಗಳನ್ನು ಕಳಚಿಕೊಂಡು ಆತ್ಮಗುಣ ಸಂಪನ್ನನಾಗುವೆನು. ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಆಚರಿಸುವೆನು. ವಾಸನೆಗಳನ್ನು ಶಮನಗೊಳಿಸುವೆನು. ಎಲ್ಲರೊಡನೆಯೂ ಮೈತ್ರಿ ಎಂದಿರುವೆನು. ದುಃಖಿಗಳಲ್ಲಿ ದಯ ತೋರುವೆನು ಮತ್ತು ಪೂರ್ಣವಾದ ಸಂಯಮವನ್ನು ತಂದುಕೊಳ್ಳುವೆನು. ಶ್ರೀ ಭಗವಂತನ ಮಾಯೆಯು ಹೆಣ್ಣಿನ ರೂಪವನ್ನು ತಾಳಿ ಅಧಮನಾದ ನನ್ನನ್ನು ಬಂಧನಕ್ಕೆ ಸಿಕ್ಕಿಸಿತು. ಆಟದ ಗೊಂಬೆಯನ್ನು ಕುಣಿಸುವಂತೆ ಬಗೆ ಬಗೆಯಾಗಿ ಕುಣಿದಾಡಿಸಿತು. ಈಗ ನನ್ನನ್ನು ಈ ಮಾಯೆಯಿಂದ ಬಿಡಿಸಿಕೊಳ್ಳುವೆನು. ಈಗ ನಾನು ಶರೀರ ಮುಂತಾದವುಗಳಲ್ಲಿ ನಾನು ನನ್ನದು ಎಂಬ ಬುದ್ಧಿಯನ್ನು ತೊರೆದು ಶ್ರೀ ಭಗವಂತನ ದಿವ್ಯ ನಾಮ ಕೀರ್ತನಾದಿಗಳಿಂದ ಮನಸ್ಸನ್ನು ಶುದ್ಧಿಗೊಳಿಸಿ ಅದನ್ನು ಶ್ರೀ ಭಗವಂತನಲ್ಲಿ ನೆಲೆಗೊಳಿಸುವೆನು ಎಂದು ಆತನು ಅಂದುಕೊಂಡನು. ಶ್ರೀ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುತ್ತಾರೆ, ಎಲೈ ರಾಜಶಿರೋಮಣಿಯೇ ಕೇಳು. ಹೀಗೆ ಆ ಅಜಾಮಿಳನ್ನು ಕ್ಷಣಕಾಲ ಒದಗಿದ ಸತ್ಸಂಗದಿಂದಲೇ ತೀವ್ರವಾದ ವೈರಾಗ್ಯವನ್ನು ಪಡೆದು ಸಂಸಾರದ ಎಲ್ಲ ಸಂಬಂಧಗಳನ್ನು ಮತ್ತು ಮೋಹವನ್ನು ತೊರೆದವನಾಗಿ ಹರಿದ್ವಾರಕ್ಕೆ ತೆರಳಿದನು. ದೇವಗೃಹವಾದ ಆ ಸ್ಥಾನದಲ್ಲಿ ಆತನು ಒಂದು ದೇವಮಂದಿರದಲ್ಲಿ ಯೋಗಾಸನದಲ್ಲಿ ಕುಳಿತು ಯೋಗವನ್ನು ಆಚರಿಸುತ್ತಾ ಎಲ್ಲ ಇಂದ್ರಿಯಗಳನ್ನು ಒಳಕ್ಕೆ ಸೆಳೆದುಕೊಂಡು ಮನಸ್ಸನ್ನು ಬುದ್ಧಿಯಲ್ಲಿ ಸೇರಿಸಿದನು. ಆತ್ಮಚಿಂತನೆ ಮಾಡುತ್ತಾ ಬುದ್ಧಿಯನ್ನು ವಿಷಯಗಳಿಂದ ಬೇರ್ಪಡಿಸಿ ಶ್ರೀ ಭಗವಂತನ ಧಾಮದಲ್ಲಿ ಅನುಭವ ಸ್ವರೂಪಿಯಾದ ಪರಮಾತ್ಮನಲ್ಲಿ ಸೇರ್ಪಡಿಸಿದನು. ಹೀಗೆ ಆ ಅಜಾಮಿಳನ ಬುದ್ಧಿಯು ತ್ರಿಗುಣಮಯವಾದ ಪ್ರಕೃತಿಯನ್ನು ದಾಟಿ ಪರಮಾತ್ಮನಲ್ಲಿ ನೆಲೆಗೊಳ್ಳಲು ಆಗ ಆತನಿಗೆ ಹಿಂದೆ ನೋಡಿದ್ದ ಶ್ರೀ ಭಗವಂತನ 4 ಮಂದಿ ಪಾರ್ಷದರು ತನ್ನ ಮುಂದೆಯೇ ನಿಂತಿರುವುದು ಕಾಣಿಸಿತು. ಆತನು ಅವರಿಗೆ ತಲೆಬಗ್ಗಿಸಿ ನಮಸ್ಕಾರ ಮಾಡಿದನು. ಹಾಗೆ ಅವರ ದರ್ಶನ ಪಡೆದ ನಂತರ ಆತನು ಆ ತೀರ್ಥಸ್ನಾನದಲ್ಲಿ ಗಂಗೆಯ ದಡದಲ್ಲಿ ತನ್ನ ಶರೀರವನ್ನು ತ್ಯಜಿಸಿ ಒಡನೆಯೇ ಆ ಶ್ರೀ ಭಗವಂತನ ಪಾರ್ಷದರ ಸ್ವರೂಪವನ್ನು ಪಡೆದುಕೊಂಡನು. ಆ ಪಾರ್ಷದರೊಡನೆ ಆತನು ಸ್ವರ್ಣಮಯವಾದ ವಿಮಾನವನ್ನೇರಿ ಆಕಾಶ ಮಾರ್ಗದಿಂದ ಶ್ರೀ ಭಗವಂತನಾದ ಶ್ರೀಪತಿ ಶ್ರೀಮನ್ನಾರಾಯಣನ ಧಾಮವನ್ನು ಸೇರಿಕೊಂಡು ಬಿಟ್ಟನು. ಪರೀಕ್ಷಿತ ಮಹಾರಾಜ, ಹೀಗೆ ವರ್ಣಾಶ್ರಮೋಚಿತವಾದ ಸಕಲ ಧರ್ಮಗಳನ್ನು ಪರಿತ್ಯಜಿಸಿ ದಾಸಿಪತಿಯೂ ಆಗಿ ಪತಿತನಾಗಿ ನಿಂದ್ಯವಾದ ಕರ್ಮಗಳನ್ನು ಮಾಡುತ್ತಾ ಭ್ರಷ್ಟನಾಗಿ ನರಕಕ್ಕೆ ಬೀಳಲು ಸಿದ್ಧನಾಗಿದ್ದ ಮಹಾಪಾಪಿಯಾದ ಅಜಾಮಿಳನು ಒಂದು ಬಾರಿ ವ್ಯಾಜಾಂತರದಿಂದ ಭಗವನ್ ನಾಮವನ್ನು ಉಚ್ಚರಿಸಿದೊಡನೆಯೇ ಮುಕ್ತನಾಗಿ ಬಿಟ್ಟನು. ಆದುದರಿಂದ ಈ ಜಗತ್ತಿನಲ್ಲಿ ಮುಕ್ತಿಯನ್ನು ಪಡೆಯಲು ಅಪೇಕ್ಷಿಸುವವರಿಗೆ ಭಗವನ್ ನಾಮಕೀರ್ತನಕ್ಕಿಂತಲೂ ಕರ್ಮ ಮೂಲವಾದ ಪಾಪವನ್ನು ನಾಶಗೊಳಿಸುವುದು ಮತ್ತಾವುದೂ ಇಲ್ಲ. ರಜಸ್ತಮೋ ಗುಣಗಳಿಂದ ಕೊಳೆಯಾದ ಮನಸ್ಸೆಂಬುದು ಸಂಸಾರಕ್ಕೆ ಕಾರಣವಾದ ಕರ್ಮಗಳಲ್ಲಿ ತೊಡಗದೇ ಇರಬೇಕಾದರೆ ಶ್ರೀ ಹರಿಸಂಕೀರ್ತನದ ಹೊರತು ಬೇರಾವ ಸಾಧನವೂ ಇಲ್ಲ. ಎಲೈ ಪಾಂಡವ ಕುಲ ಲಲಾಮನೆ, ಈ ಇತಿಹಾಸವು ಅತ್ಯಂತ ಗೋಪ್ಯವಾದುದು. ಸಮಸ್ತ ಪಾಪಗಳನ್ನು ನಾಶಪಡಿಸುವುದು. ಶ್ರದ್ಧಾ ಭಕ್ತಿಗಳೊಡನೆ ಇದರ ಶ್ರವಣ ಕೀರ್ತನೆಗಳನ್ನು ಮಾಡುವ ಸುಕೃತಿಗೆ ಎಂದಿಗೂ ನರಕ ಪ್ರವೇಶವಿಲ್ಲ. ಯಮರಾಜನ ಕಿಂಕರರಾದರೋ ಆತನನ್ನು ಕಣ್ಣೆತ್ತಿಯೋ ನೋಡಲಾರರು.
ಆತನ ಜೀವನವು ಪಾಪಮಯವೇ ಆಗಿದ್ದರೂ ಆತನು ವಿಷ್ಣುಲೋಕದಲ್ಲಿ ಪೂಜಿತನಾಗುವನು. ಅಜಮೇಢನೆ, ನೋಡು, ಅಜಾಮಿಳನಂತಹ ಪಾಪಿಯು ಸಾವಿನ ಸಮಯದಲ್ಲಿ ತನ್ನ ಮಗನನ್ನು ಕೂಗುವ ನೆಪದಲ್ಲಿ ಶ್ರೀ ಭಗವಂತನ ನಾಮಧೇಯವನ್ನು ಉಚ್ಚಾರಣೆ ಮಾಡಿದನು. ಆದರೂ ಆತನಿಗೆ ವೈಕುಂಠವು ದೊರಕಿತು. ಇನ್ನು ಶ್ರದ್ಧೆಯಿಂದ ಭಗವನ್ನಾಮವನ್ನು ಉಚ್ಚರಿಸುವವರ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ 2ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.